ಈ ಬಾರಿನೂ ನಾವು ಕಮ್ಮಿ ಇಲ್ಲ ಅಂದ್ರೆ 20 ಸೀಟು ಲೋಕಸಭೆನಲ್ಲಿ ನಾವು ಗೆಲ್ತಾ ಇದ್ವಿ. ಅವ್ರು ಪ್ರಶ್ನೆ ಮಾಡ್ಬೋದು, ಓ ನೀವು ಅಧಿಕಾರ ಹೆಂಗ್ ಬಂದ್ರಿ ಅಂತ. ಎಸ್, ವಿ ಹ್ಯಾಡ್ ಎ ಆಂಬಿಷನ್ ಅಂಡ್ ಟಾರ್ಗೆಟ್ ಟು ರೀಚ್ 170 ಸೀಟ್ಸ್ ಈ ಸರಿ ವಿಧಾನಸಭಾ ಚುನಾವಣೆನಲ್ವೇ. ಇವತ್ತು ಮಹಾರಾಷ್ಟ್ರ ಡೇಟನ್ನು ನನ್ನ ಹತ್ರ ಇದೆ. ಮಹಾರಾಷ್ಟ್ರದಲ್ಲಿ ಸರ್ 24 ಚುನಾವಣೆ ಯಾವುದು MLA, ಅದೇ 24 ಚುನಾವಣೆ MP. 21,57,622 ಮತಗಳು ಇದು ಅಂತರ ಡಿಫ್ರೆನ್ಸ್. 74 ಲಕ್ಷ ಮತಗಳು ಹೆಚ್ಚಿಗೆ ಆಗಿದೆ. ಬಿಹಾರದಲ್ಲಿ 63 ಲಕ್ಷ ಮತಗಳು ಡಿಲೀಟ್ ಆಗಿದೆ. ಸರ್, ಮಹಾರಾಷ್ಟ್ರ ವಿಚಾರಕ್ಕೆ ಬಂದ್ರಿ. ಮಹಾರಾಷ್ಟ್ರದಲ್ಲಿ ನೀವು ಆರೋಪ ಮಾಡ್ತಾ ಇದ್ದೀರಾ, ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾ ಇದ್ದೀರಾ ಅಲ್ಲಿ ಮತಗಳ್ಳತನ ಆಗಿದೆ ಅಂತ ಹೇಳಿ. ನಿಮ್ಮ ಮಿತ್ರ ಪಕ್ಷಗಳು ಈ ಮ್ಯಾಟರ್ ಅನ್ನು ಒಪ್ಕೊಂಡ್ರ ಸರ್? NCP ಅವರು ಏನು ಹೇಳಿದ್ರು, ಶಿವಸೇನೆ ಅವರು ಏನು ಹೇಳಿದ್ರು ಸರ್? ಸರ್ ಖಂಡಿತ ಈಗ ವೋಟ್ ಚೋರಿ ಅಭಿಯಾನ ನಡೀತಾ ಇದೆಯಲ್ಲ, ಅದಕ್ಕೆ ಎಲ್ಲಾ ಅಂಗ ಪಕ್ಷದವರು ರಾಹುಲ್ ಗಾಂಧಿ ಅವರ ಜೊತೆ ಕೈ ಜೋಡಿಸಿದ್ದಾರೆ. ಬಟ್ ಮಹಾರಾಷ್ಟ್ರ ವಿಚಾರಕ್ಕೆ ಬಂದಾಗ ಮಹಾರಾಷ್ಟ್ರದಲ್ಲೂ ಸುಪ್ರಿಯಾ ಸುಲೆ ಅವರಾಗಿರ್ಬೋದು, ಅಥವಾ ಶರದ್ ಪವಾರ್ ಅವರಾಗಿರ್ಬೋದು, ಅಥವಾ ಉದ್ಧವ್ ಠಾಕ್ರೆ ಅವರಾಗಿರ್ಬೋದು, ಪ್ರತಿಯೊಬ್ರು ದೇಶದ ಮುಂದೆ ಧ್ವನಿ ಎತ್ತಿದ್ದಾರೆ. ಇವತ್ತು ಇನ್ನೇನು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೆಯೋದಕ್ಕಿದೆ. ನಮ್ಮ ಹಕ್ಕು ಸರ್. ನನ್ನ ಚುನಾವಣೆ ನನಗೆ ಒಂದು ಮತ ಬೀಳ್ದೇನೆ ಇದ್ರು ಪರವಾಗಿಲ್ಲ ಸರ್, ಒಂದು ಬೇಕಾಗಿಲ್ಲ. ಆದ್ರೆ ನ್ಯಾಯಯುತವಾಗಿ ಆ ಮತದಾನ ಆಗ್ಬೇಕಲ್ವಾ? ನಾವು ಆ ಚುನಾವಣೆಯಲ್ಲಿ ಒಂದು ಕ್ಷೇತ್ರ ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಐ ಆಮ್ ಸೇಯಿಂಗ್. ಬಟ್ ಅಲ್ಲಿ ಪವಿತ್ರವಾದಂತಹ ಹಕ್ಕು,